ಜಗತ್ನಲ್ಲಿ ಸಾವಿರಾರು ಜನರು ತಾವು ಅಂದವಾಗಿ ಚಂದವಾಗಿ ಕಾಣಬೇಕು ಅಂತ ತಮ್ಮದೇ ಆದ ಕೆಲವು ಮಾನದಂಡಗಳನ್ನು ರೂಪಿಸಿಕೊಂಡಿದ್ದಾರೆ. ಅದಕ್ಕಾಗಿ ಮೇಕಪ್, ಫೇಸ್ ಮೇಕಿಂಗ್, ಪ್ಲಾಸ್ಟಿಕ್ ಸರ್ಜರಿ ಹೀಗೆ ಅನೇಕ ವಸ್ತು ವಿಷಯ ಆಪರೇಷನ್ಗಳ ಮೊರೆ ಹೋಗ್ತಿದ್ದಾರೆ. ಅದಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲ ಇದೆಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ನಡೆಯುತ್ತೆ ಅಂತ ಭಾವಿಸಿದ್ದೀವಿ. ಆದರೆ ಅದು ತಪ್ಪು ಕಲ್ಪನೆ. ಸಾಮಾನ್ಯವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಈ ರೀತಿಯಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡವರನ್ನ ನೋಡಿರ್ತೀರಿ. ಮೊದಲಿಗಿಂತಲೂ ತುಂಬಾ ಅಂದವಾಗಿ ಫಿಟ್ ಆಗಿ ಕಾಣ್ತಾರೆ. ಆದ್ರೆ ನಾವೆಲ್ಲ ನ್ಯಾಚುರಲ್ ಬ್ಯೂಟಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಮರ್ತು ಬಿಡ್ತೀವಿ. ಸಾಮಾನ್ಯವಾಗಿ ನಾವೆಲ್ಲ ಕೊಂಚ ವಿಲಕ್ಷಣ ಎನ್ನುವಂತಹ ಮುಖ, ತಲೆ ಹೊಂದಿದವರನ್ನ ನೋಡಿದ್ರೆ ಸಾಕು, ಅವರ ಬಗ್ಗೆ ನಮ್ಮ ಮಾನಸಿಕತೆ ಎತ್ತೆತ್ತಲು ಓಡುತ್ತದೆ. ಹಾಗೆ ದೇಹದಲ್ಲಿ ಕೊಂಚ ವಿರೂಪ ಕಂಡರಂತೂ ನಾವೇ ದೂರ ಸರಿದು ಬಿಡ್ತೀವಿ. ಹೀಗಿದೆ ಸದ್ಯದ ಪರಿಸ್ಥಿತಿ. ಹೀಗಾಗಿ ಇಂತಹ ದೈಹಿಕ ಮಾನಸಿಕ ನ್ಯೂನ್ಯತೆ ಹೊಂದಿದ ಜನರು ಸಾಮಾಜಿಕವಾಗಿ ಬೆರೆಯಲು ಹಿಂಜರಿತಾರೆ. ತಮ್ಮನ್ನು ತಾವೇ ಅಸಹ್ಯ ಅಂದ್ಕೊಳ್ತಾರೆ. ಇನ್ನು ಜನರು ಕೂಡ ಅಂತವರಿಗೆ ಪ್ರೀತಿ ಬದಲು ಸಿಂಪತಿ ತೋರಲು ಮುಂದಾಗ್ತಾರೆ. ಒಂದು ರೀತಿಯಲ್ಲಿ ಇದು ಅಂತಹ ವ್ಯಕ್ತಿಗಳಲ್ಲಿ ತಾವು ಎಲ್ಲರಂತಿಲ್ಲ ಎನ್ನುವ ಮನೋಭಾವನೆ ಬೆಳೆಯಲು ಕಾರಣವಾಗುತ್ತದೆ. ಇಂದಿನ ಈ ಎಪಿಸೋಡ್ ನಲ್ಲಿ ಅಂತದ್ದೇ ಒಂದು ವಿಶಿಷ್ಟ ಸ್ಟೋರಿಯನ್ನ ನಾವು ಹೇಳ್ತೀವಿ. ಇದು ಪಾಕಿಸ್ತಾನದಲ್ಲಿರುವ ಇಲಿಮುಖ ಹೋಲುವ ಮಕ್ಕಳ ದುರಂತ ಕರುಣಾಜನಕ ಕತೆ, ರ್ಯಾಟ್ ಚಿಲ್ಡ್ರನ್ಸ್ ಆಫ್ ಪಾಕಿಸ್ತಾನ್. ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಹೀಗೆ ನೋಡಲು ಕೊಂಚ ಡಿಫರೆಂಟ್ ಆಗಿ ಇಲಿಗಳ ರೀತಿಯಲ್ಲಿ ಕಾಣುವ ಮಕ್ಕಳನ್ನ ಮೈಕ್ರೋಸೆಫಾಲಿ ಅಂತ ಕರೆಯಲಾಗುತ್ತೆ. ಇದು ಒಂದು ರೀತಿಯಲ್ಲಿ ನರವೈಜ್ಞಾನಿಕ ಸ್ಥಿತಿಯಾಗಿದ್ದು ಅದರಲ್ಲಿ ಮಗುವಿನ ತಲೆ ನಿರೀಕ್ಷೆಗಿಂತ ತೀರಾ ಸಣ್ಣದಾಗಿರುತ್ತೆ. ಇದರಿಂದಾಗಿ ಅವರ ಬೌದ್ಧಿಕ ಬೆಳವಣಿಗೆ ಕೂಡ ಅಷ್ಟು ಚೆನ್ನಾಗಿ ಆಗಿರೋದಿಲ್ಲ. ಹೀಗಾಗಿ ಅಂತಹ ಮಕ್ಕಳನ್ನ ಸಾಮಾಜಿಕವಾಗಿ ಬಹಳ ಕೆಟ್ಟದಾಗಿ ನಡೆಸಿಕೊಳ್ಳಲಾಗುತ್ತೆ. ಮೈಕ್ರೋಸೆಫಾಲಿ ಅನ್ನೋದು ಒಂದು ಗ್ರೀಕ್ ಪದವಾಗಿದ್ದು ಸಣ್ಣ ತಲೆ ಎನ್ನುವ ಅರ್ಥ ನೀಡುತ್ತದೆ. ಸಾಮಾನ್ಯವಾಗಿ ಈ ತರಹದ ತಲೆ ಹೊಂದಿರುವ ಮಕ್ಕಳು ಜನಿಸೋದು ಆನುವಂಶಿಕವಾಗಿ, ಅಂದರೆ ಕೌಟುಂಬಿಕ ಇತಿಹಾಸದಲ್ಲಿ ಈ ತರಹದ ನ್ಯೂರೋಲಾಜಿಕಲ್ ಸಮಸ್ಯೆ ಇದ್ರೆ ಮಾತ್ರ ಇಂತಹ ಮಕ್ಕಳು ಪೋಷಕರಿಗೆ ಜನಿಸುತ್ತವೆ. ಇಂತಹ ಸ್ಥಿತಿಯಲ್ಲಿ ಮಗುವಿನ ತಲೆ ನಿರೀಕ್ಷೆಗಿಂತ ಗಮನಾರ್ಹವಾಗಿ ಚಿಕ್ಕದಾಗಿರುತ್ತದೆ. ಮೆದುಳು ಸರಿಯಾಗಿ ಅಭಿವೃದ್ಧಿ ಹೊಂದಿಲ್ಲದಿರೋದು ಅಥವಾ ಬೆಳೆಯೋದನ್ನ ನಿಲ್ಲಿಸಿರೋದ್ರಿಂದ ಬೌದ್ಧಿಕ ವಿಕಲಚೇತನತೆ, ಬೆಳವಣಿಗೆಯ ವಿಳಂಬ ಮತ್ತು ತೊದಲು ಸಮಸ್ಯೆ ಅಥವಾ ಮಾತಿನ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇನ್ನು ಮುಖ ಹಾಗೂ ಮೂಗು ತೀರಾ ಉದ್ದವಾಗಿರುತ್ತದೆ ಅಥವಾ ತೀರಾ ಮುಂದಕ್ಕೆ ಬಂದಿರುತ್ತವೆ. ತೇಟ್ ಇಲಿಯ ರೀತಿ ಮುಖ ಹಾಗೂ ಮೂಗು ಮುಂದಕ್ಕೆ ಬಾಗಿರುತ್ತದೆ. ಇದರಿಂದಾಗಿ ಜನರು ಅಂತವರನ್ನ ರ್ಯಾಟ್ ಚಿಲ್ಡ್ರನ್ ಅಥವಾ ಇಲಿಮೂತಿಯವರು ಅಂತ ಗೇಲಿ ಮಾಡಿ ಕರೀತಾರೆ. ಇದು ನಿಜಕ್ಕೂ ಹೇಯ ಸಂಗತಿ. ಒಬ್ಬ ವ್ಯಕ್ತಿಯನ್ನ ಹೀಗೆ ಆತನ ದೈಹಿಕ ಅಸ್ವಸ್ಥತೆಯನ್ನ ನೋಡಿ ಆಡಿಕೊಳ್ಳೋದು ತೀರಾ ಅಪಮಾನ ಹಾಗೂ ಹಿಂಸೆಯ ಸಂಗತಿಯಾಗಿದೆ. ಸ್ನೇಹಿತರೆ, ರ್ಯಾಟ್ ಚಿಲ್ಡ್ರನ್ ಅಂತ ಕರೆಸಿಕೊಳ್ಳುವ ಬಹುತೇಕ ಮಕ್ಕಳು ಬೌದ್ಧಿಕ ವಿಕಲಚೇತನತೆ ಅಥವಾ ಬುದ್ಧಿಹೀನ ಮಕ್ಕಳಾಗಿರ್ತಾರೆ. ಅಂದ್ರೆ 50%ಕ್ಕಿಂತಲೂ ಅಧಿಕ ಮಕ್ಕಳು ನಾರ್ಮಲ್ ಸ್ಥಿತಿಯಲ್ಲಿ ಇರೋದೇ ಇಲ್ಲ. ಜೊತೆಗೆ ಮನಸ್ಸಿನೊಂದಿಗೆ ಅವರ ಐಕ್ಯೂ ಸುಧಾರಣೆ ಆಗೋದೇ ಇಲ್ಲ. ಇನ್ನು ವಿಚಿತ್ರ ಅಂದ್ರೆ ಅವರ ತಲೆ, ಮುಖ ಸಣ್ಣದಿದ್ರು ಅವರ ದೇಹದ ಇತರೆ ಭಾಗಗಳು ಹೆಚ್ಚು ಬೆಳವಣಿಗೆ ಕಾಣುತ್ತವೆ. ಇದು ಒಂದು ರೀತಿಯಲ್ಲಿ ಅವರ ಸಮಾಜದಲ್ಲಿ ವಿಚಿತ್ರವಾಗಿ ಭಿನ್ನ ರೀತಿಯಲ್ಲಿ ಕಾಣುವಂತಾಗುತ್ತದೆ. ದುರಂತ ಅಂದ್ರೆ ಇಂತಹ ಮಕ್ಕಳನ್ನ ಬಹುತೇಕ ಪೋಷಕರು ವಿಕಲಾಂಗ ಆಶ್ರಮಗಳಿಗೋ ಅಥವಾ ಮಸೀದಿಗಳ ಮುಂದೆ ಭಿಕ್ಷಾಟನೆಗೂ ಬಿಟ್ಟು ಬಿಡ್ತಾರೆ. ಆರ್ಥಿಕ ತೊಂದರೆ, ಅಂತಹ ಬುದ್ಧಿಹೀನ ಮಕ್ಕಳನ್ನ ನೋಡಿಕೊಳ್ಳಲು ಸಮಯ ಸಿಗದೇ ಇರೋದು, ಜೊತೆಗೆ ಸಾಮಾಜಿಕ ಅವಮಾನ, ಹೀಗೆ ಅನೇಕ ಕಾರಣಗಳಿಗಾಗಿ ಪೋಷಕರು ಅಂತಹ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಕೆಲವರು ಮನೆಯಲ್ಲಿ ಇಟ್ಕೊಂಡ್ರು ಅವರನ್ನ ತೀರಾ ಹೀನಾಯವಾಗಿ ನೋಡ್ಕೊಳ್ತಾರೆ. ಮನೆಗೆ ಅತಿಥಿಗಳು ಬಂದಾಗ ಕೂಡಿ ಹಾಕೋದು, ಚೈನ್ನಿಂದ ಬಂಧಿಸೋದು, ಹೀಗೆ ಚಿತ್ರಹಿಂಸೆ ನೀಡಿದ ಉದಾಹರಣೆಗಳು ಕೂಡ ಇದೆ. ಸ್ನೇಹಿತರೆ, ಈ ರೀತಿಯ ನರವೈಜ್ಞಾನಿಕ ಸಮಸ್ಯೆ ಕೆಲವರಿಗೆ ಹುಟ್ಟಿನಿಂದಲೇ ಬಂದ್ರೆ ಕೆಲವರಿಗೆ ಕೆಲ ವಯಸ್ಸಿನ ಬಳಿಕ ಕಾಣಿಸ್ಕೊಳ್ತದೆ. ಮೊದಲೇ ಹೇಳಿದಂತೆ ಇಂತಹ ಮಕ್ಕಳಲ್ಲಿ ಮತಿಹೀನತೆ, ತೊದಲು ಮಾತು ಇಲ್ಲವೇ ಮಾತು ಬರದೆ ಇರೋದು, ಹೀಗೆ ಅನೇಕ ನರವೈಜ್ಞಾನಿಕ ಸಮಸ್ಯೆಗಳು ಇರ್ತಾವೆ. ನಿಜಕ್ಕೂ ಇಂತಹ ಮಕ್ಕಳ ಬದುಕು ನರಕದಂತಾಗಿರುತ್ತದೆ. ಒಂದು ಕಡೆ ಸಾಮಾನ್ಯ ಜೀವನದಿಂದ ದೂರ, ಸಮಾಜದ ಕಡೆಗಣನೆ, ತಿರಸ್ಕಾರ, ಹೀಗಾಗಿ ಸಮಾಜದಿಂದ ಎಕ್ಸೆಪ್ಟೆನ್ಸ್ ಅನ್ನೋದು ಸಿಗೋದೇ ಇಲ್ಲ. ಮತ್ತೊಂದು ಕಡೆ ಆರೋಗ್ಯ ಸಮಸ್ಯೆಗಳು ಇಂತಹ ಮಕ್ಕಳ ಬದುಕನ್ನ ನಿತ್ಯ ನರಕವಾಗಿಸುತ್ತವೆ. ಇಂತಹ ಮಕ್ಕಳಿಗೆ ಒಂದಷ್ಟು ಪ್ರೀತಿ, ಸರಿಯಾದ ಚಿಕಿತ್ಸೆ, ಮಾರ್ಗದರ್ಶನ ಇವೆಲ್ಲ ಸಿಕ್ಕರೆ ಅವರು ಕೂಡ ಸಮಾಜದಲ್ಲಿ ಉತ್ತಮ ಜೀವನ ಜೀವಿಸಬಹುದಾಗಿದೆ. ಪಾಕಿಸ್ತಾನದಲ್ಲಿ ಇಂತಹ ಕೆಲ ಮಕ್ಕಳು ತಮಗೆ ಸಿಕ್ಕ ಉಪಚಾರ, ಚಿಕಿತ್ಸೆಗಳಿಂದ ಸ್ಫೂರ್ತಿ ಪಡೆದು ಎಲ್ಲರೂ ಮೆಚ್ಚಿಕೊಳ್ಳುವಂತಹ ವಿಶೇಷ ಸಾಧನೆಗಳನ್ನ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಅಂತವರಲ್ಲಿ 34 ವರ್ಷ ವಯಸ್ಸಿನ ಕೂಕಿ ಕೂಡ ಒಬ್ಬರು. ಹುಟ್ಟಿನಿಂದಲೇ ಅವರ ತಲೆ ವಿಲಕ್ಷಣವಾಗಿತ್ತು. ವಿಚಿತ್ರ ಅಂದ್ರೆ ಅವರಿಗೆ ನೆತ್ತಿಯೇ ಇರಲಿಲ್ಲ. ಈ ಮೆಡಿಕಲ್ ಕಂಡೀಷನ್ ಅನ್ನ ವೈದ್ಯ ವಿಜ್ಞಾನದಲ್ಲಿ ಎಸೆನ್ಸ್ ಫಾಲಿ ಅಂತ ಕರೀತಾರೆ.
ಅವರ ಈ ಸ್ಥಿತಿಯಿಂದಾಗಿ ಅವರನ್ನ ಅವರ ಪೋಷಕರು ದಾರುಲ್ ಸುಕೂನ್ ಎಂಬ NGOಗೆ ಸೇರಿಸಿದ್ರು. ಆದ್ರೆ ಅದೃಷ್ಟ ಅನ್ನುವ ಹಾಗೆ ಈ NGO ಸಂಸ್ಥೆ ಅವರನ್ನ ಬಹಳ ಚೆನ್ನಾಗಿ ನೋಡ್ಕೊಂಡಿತ್ತಲ್ಲದೆ ಅವರಿಗೆ ಸುಮಾರು 5 ಬಾರಿ ತಲೆ ಸರ್ಜರಿ ಮಾಡಿಸಿ ಅವರನ್ನ ಸಾಮಾನ್ಯ ಮನುಷ್ಯರಂತೆಯೇ ಮಾಡ್ತು. ಇಂದು ಆ ಮಹಿಳೆ ಅದೇ ಸಂಸ್ಥೆಯಲ್ಲಿ PRO ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದಲ್ಲದೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವರ NGO ಪರವಾಗಿ ಪ್ರತಿನಿಧಿಯಾಗಿ ಭಾಗಿಯಾಗಿ ಜನರನ್ನ ಎಜುಕೇಟ್ ಮಾಡ್ತಾರೆ. ಸ್ನೇಹಿತರೆ, ಈ ಹಿಂದೆ ಪಾಕಿಸ್ತಾನದಲ್ಲಿ ದರ್ಬಾರ್, ಹರ್ಜತ್, ಶಾ ದೌಲಾ ಸೇರಿದಂತೆ ಹಲವು ಧಾರ್ಮಿಕ ಸ್ಥಳಗಳಲ್ಲಿ ಇಂತಹ ಮಕ್ಕಳನ್ನ ಹಾಗೂ ಈ ರೀತಿಯಾಗಿರುವ ವಿವಿಧ ವಯೋಮಾನದ ಜನರನ್ನ ಭಿಕ್ಷುಕರಂತೆ ಟ್ರೀಟ್ ಮಾಡಲಾಗ್ತಾ ಇತ್ತು. ವಿಚಿತ್ರ ಅಂದ್ರೆ ಅವರನ್ನ ರ್ಯಾಟ್ ಆಫ್ ಶಾ ಉ ದೌಲಾ ಅಂತಾನು ಕರಿತಾ ಇದ್ರು. ಇಂಥವರಲ್ಲಿ ಕೆಲವರು ದೈಹಿಕವಾಗಿ ಅಂಗವೈಕಲ್ಯ ಹೊಂದಿದ್ರೆ ಮತ್ತೆ ಕೆಲವರು ಮಾನಸಿಕವಾಗಿ ಬುದ್ಧಿಹೀನರಾಗ್ತಾ ಇದ್ರು. ಇನ್ನು ಇಸ್ಲಾಂನಲ್ಲಿ ಯಾವುದೇ ಮಸೀದಿ, ದರ್ಗಾ ಅಥವಾ ಸೂಫಿಯ ಸಮಾಧಿ ಬಳಿ ಇರುವ ಇಂತಹ ವ್ಯಕ್ತಿಗಳಿಗೆ ಹಣ ಅಥವಾ ಕಾಣಿಕೆ ನೀಡೋದನ್ನ ಮಜಾರ್ ಅಂತ ಕರೆಯಲಾಗುತ್ತೆ. ಒಂದು ವೇಳೆ ಇಂತಹ ಅಂಗವೈಕಲ್ಯ, ಬುದ್ಧಿಹೀನ ಮಕ್ಕಳಿಗೆ ಹಣ ನೀಡೋದನ್ನ ನಿರಾಕರಿಸೋದು ಶಾಪಕ್ಕೆ ಸಮಾನ ಅಂತಲೇ ಅಂದುಕೊಳ್ಳಲಾಗಿದೆ ಅಥವಾ ನಂಬಲಾಗಿದೆ. ಹೀಗಾಗಿ ಎಲ್ಲರೂ ತಮಗೆ ಕೈಲಾದಷ್ಟು ಹಣವನ್ನ ನೀಡ್ತಾರೆ. ವಿಚಿತ್ರ ಅಂದ್ರೆ ಇದು ಭಿಕ್ಷುಕ ಸಂಸ್ಕೃತಿಯನ್ನ ಪೋಷಣೆ ಮಾಡುತ್ತೆ. ವಿಚಿತ್ರ ಅಂದ್ರೆ ಇದಕ್ಕಾಗಿ ಕೆಲ ಭಿಕ್ಷುಕರ ಮಾಫಿಯಾಗಳೇ ಹುಟ್ಕೊಂಡಿದೆ. ಅಮಾನವೀಯ ನಡೆ ಅಂದ್ರೆ ಇಂತಹ ಮಾಫಿಯಾ ಕಿರಾತಕರು ಇಂತಹ ಮಕ್ಕಳ ತಲೆ ಮೇಲೆ ರಾಡ್ನ ಭಾಗಗಳನ್ನ ಅಳವಡಿಸುವ ಮೂಲಕ ಅವರ ಬೌದ್ಧಿಕ ಬೆಳವಣಿಗೆಯನ್ನ ಇನ್ನಷ್ಟು ನಿಲ್ಲಿಸ್ತಾರೆ. ಆ ಮೂಲಕ ತಮ್ಮ ಬೆಗ್ಗಿಂಗ್ ಮಾಫಿಯಾವನ್ನ ಮುನ್ನಡೆಸಲು ಬಳಸಿಕೊಳ್ತಾರೆ. ಆದರೆ ಇಲ್ಲಿವರೆಗೆ ಈ ಕಳ್ಳಾಟಕ್ಕೆ ಸರಿಯಾದ ಸಾಕ್ಷಿಗಳು ಸಿಕ್ಕಿಲ್ಲ. ಹೀಗಾಗಿ ಕಿರಾತಕರು ಬಚಾವಾಗ್ತಾ ಇದ್ದಾರೆ. ಸ್ನೇಹಿತರೆ, ಇದಕ್ಕಿಂತಲೂ ದುರಂತ ಅಂದ್ರೆ ಕೆಲವೆಡೆ ಪೋಷಕರು ಇಂತಹ ಮಾನಸಿಕ ಅಸ್ವಸ್ಥ ಮಕ್ಕಳನ್ನ ಹಣಕ್ಕಾಗಿ ಮಾಫಿಯಾಗಳಿಗೆ ಮಾರ್ತಾರೆ. ಮಜಾರ್ ಮಾಫಿಯಾ ನಡೆಸೋರು ಇಂತಹ ಮಕ್ಕಳನ್ನ ಜನರನ್ನ 40-50 ಸಾವಿರಕ್ಕೆ ಖರೀದಿ ಮಾಡಿ ಭಿಕ್ಷೆ ಬೇಡಲು ಬಿಡ್ತಾರೆ. ಏನಿಲ್ಲ ಅಂದ್ರೂ ಒಬ್ಬ ಇಂತಹ ಮಾನಸಿಕ ಅಂಗವೈಕಲ್ಯದ ವ್ಯಕ್ತಿ ನಿತ್ಯ 500-600 ರೂಪಾಯಿಯ ಕಮಾಯಿ ಮಾಡ್ತಾನೆ. ಅದನ್ನ ಮಾಫಿಯಾ ನಡೆಸೋರು ಪಡೆದುಕೊಂಡು ತಮ್ಮ ವ್ಯವಹಾರ ಮುಂದುವರಿಸ್ತಾರೆ. ಮತ್ತೊಂದು ಬೆಚ್ಚಿ ಬೀಳಿಸುವ ಸಂಗತಿ ಅಂದ್ರೆ 17ನೇ ಶತಮಾನದಲ್ಲಿ ಇದಕ್ಕಿಂತಲೂ ವಿಲಕ್ಷಣ ಪದ್ಧತಿ ಜಾರಿಯಲ್ಲಿತ್ತಂತೆ. ಪೋಷಕರು ತಮಗೆ ಜನಿಸಿದ ಮತಿಹೀನ ಅಂಗವೈಕಲ್ಯ ಮಕ್ಕಳನ್ನ ಇಂತಹ ಮಸೀದಿ, ದರ್ಗಗಳಿಗೆ ಮಜಾರ್ಗಾಗಿ ಶಾಶ್ವತವಾಗಿ ನೀಡ್ತಿದ್ರು. ನಮ್ಮಲ್ಲಿ ಹೇಗೆ ದೇವದಾಸಿ ಪದ್ಧತಿ ಇತ್ತೋ ಇದು ಕೂಡ ಕೊಂಚ ಹಾಗೆಯೇ ಮಾನಸಿಕ ಅಂಗವೈಕಲ್ಯ ಹೊಂದಿರುವ ಮಕ್ಕಳನ್ನ ಮಸೀದಿಗೆ ಬಿಡೋದು ಪವಿತ್ರ ಅಂತಾಲೆ ಪರಿಗಣಿಸಲಾಗ್ತಾ ಇತ್ತು. ಮನ್ನತ್ತು ಬೇಡುವ ಪ್ರತಿಯೊಬ್ಬ ದಂಪತಿಯ ಮೊದಲ ಮಗು ಈ ರೀತಿಯ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇತ್ತು. ಅದನ್ನೇ ಮಸೀದಿಗೆ ಮಜರ್ಗಾಗಿ ಬಿಡುವ ಸಂಪ್ರದಾಯವಿತ್ತು ಅಂತ ಹೇಳಲಾಗುತ್ತೆ. ಒಂದು ವೇಳೆ ಮಗುವನ್ನ ಮಸೀದಿ, ದರ್ಗಗಳಿಗೆ ನೀಡದಿದ್ರೆ ಮುಂದಿನ ಮಕ್ಕಳು ಸಹ ಇದೇ ರೀತಿ ಮತಿಹೀನ ವಿಕಲಾಂಗ ಮಕ್ಕಳು ಜನಿಸ್ತಾವೆ ಅನ್ನುವ ಮೂಢನಂಬಿಕೆಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಬಿತ್ತಲಾಗ್ತಾ ಇತ್ತು. ಸ್ನೇಹಿತರೆ, ಈ ರೀತಿಯ ಬೌದ್ಧಿಕ ವಿಕಲಾಂಗತೆಯ ರೋಗ ಕೇವಲ ಪಾಕಿಸ್ತಾನದಲ್ಲಷ್ಟೇ ಅಲ್ಲ, ಎಲ್ಲೆಡೆಯೂ ಇದೆ. ಆದರೆ ಪಾಕಿಸ್ತಾನದಲ್ಲಿ ಕೊಂಚ ಜಾಸ್ತಿ ಎನ್ನುವಷ್ಟಿದೆ. ಬ್ರಿಟನ್ನಲ್ಲಿ 10,000 ಮಕ್ಕಳಿಗೆ ಒಬ್ಬರಿಗೆ ಆದರೆ ಅಮೆರಿಕದಲ್ಲಿ 10,000 ಮಕ್ಕಳಲ್ಲಿ 12 ಶಿಶುಗಳು ಈ ರೀತಿ ಹುಟ್ಟುತ್ತವೆ. ಆದರೆ ಆ ದೇಶದಲ್ಲಿ ಇಂತಹ ವಿಶೇಷ ಚೇತನ ಮಕ್ಕಳನ್ನ ಬಹಳಷ್ಟು ಮುತುವರ್ಜಿಯಿಂದ, ಪ್ರೀತಿಯಿಂದ ನೋಡಲಾಗುತ್ತೆ. ಪೋಷಕರು ಕೂಡ ಈ ಬಗ್ಗೆ ಜಾಗೃತರಾಗಿ ವಿಶೇಷ ಕಾಳಜಿ ವಹಿಸ್ತಾರೆ. ಆದರೆ ಪಾಕಿಸ್ತಾನದಲ್ಲಿ ಈ ಬಗ್ಗೆ ಜನರಿಗೆ ಸರಿಯಾದ ಜಾಗೃತಿಯೇ ಇಲ್ಲ. ಮೂಢನಂಬಿಕೆ, ತಿಳುವಳಿಕೆ ಕೊರತೆಯಿಂದ ಪೋಷಕರು ಸಹ ಇಂತಹ ಮಕ್ಕಳನ್ನ ಬಹಳ ಕೆಟ್ಟದಾಗಿ ನೋಡ್ಕೊಳ್ತಾರೆ. ವೈದ್ಯಕೀಯ ವಿಶ್ಲೇಷಣೆ, ವೈಜ್ಞಾನಿಕ ಕಾರಣಗಳ ಅನುಸಾರ ನೋಡೋದಾದರೆ ಪಾಕಿಸ್ತಾನದಲ್ಲಿ ಈ ತರಹದ ಮಕ್ಕಳು ಹೆಚ್ಚಾಗಿ ಜನಿಸಲು ರಕ್ತ ಸಂಬಂಧಗಳಲ್ಲಿ ಮದುವೆಯಾಗುವುದೇ ಪ್ರಮುಖ ಕಾರಣ ಎನ್ನಲಾಗಿದೆ. ಇಸ್ಲಾಂನಲ್ಲಿ ತಾಯಿಯ ಅಕ್ಕನ ಮಗಳು ಅಥವಾ ತಾಯಿಯ ತಂಗಿಯ ಮಗಳ ಜೊತೆ ವಿವಾಹ ಸಂಬಂಧಗಳು ಏರ್ಪಡ್ತಾವೆ. ಇದು ಈ ರೀತಿಯ ಮಾನಸಿಕ ವಿಕಲಾಂಗ ಮಕ್ಕಳು ಜನಿಸಲು ಕಾರಣ ಎನ್ನಲಾಗಿದೆ. ಇದಲ್ಲದೆ ಈ ತರಹದ ಮಕ್ಕಳು ಜನಿಸಲು ಆನುವಂಶಿಕತೆ ಅಲ್ಲದೆ ಪ್ರಸವ ಪೂರ್ವ ಸೋಂಕುಗಳು ಅಂದ್ರೆ ಜಿಕಾ, ರುಬೆಲ್ಲಾ, ಚಿಕನ್ ಫಾಕ್ಸ್, ಟ್ಯಾಕ್ಸೋಪ್ಲಾಸ್ಮಿಸ್, ಸೈಟೋಮೆಗಾಲೋ ವೈರಸ್ ಮುಂತಾದ ವೈರಸ್ಗಳು ಸಹ ಕಾರಣವಾಗಿವೆ. ಇನ್ನು ಗರ್ಭಾವಸ್ಥೆಯಲ್ಲಿದ್ದಾಗ ಮಹಿಳೆಯರು ಮದ್ಯಪಾನ, ಅಕ್ರಮ ಔಷಧಗಳು, ಕೆಲವು ಪ್ರಿಸ್ಕ್ರಿಪ್ಷನ್ ಔಷಧಿಗಳು, ವಿಷಕಾರಿ ರಾಸಾಯನಿಕಗಳು ಅಥವಾ ಸಂಸ್ಕರಿಸದ ಫಿನೈಲ್ ಕೆಟೋನೂರಿಯಾ ಸೇವಿಸೋದು ಕೂಡ ಇದಕ್ಕೆ ಕಾರಣವಾಗಿದೆ. ಅಲ್ಲದೆ ಪೌಷ್ಟಿಕಾಂಶ ಕೊರತೆಗಳು ಸಹ ಇಂತಹ ಮಕ್ಕಳು ಹುಟ್ಟಲು ಕಾರಣವಾಗುತ್ತೆ ಅಂತ ವೈದ್ಯ ವಿಜ್ಞಾನ ಹೇಳುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದನ್ನೇ ಹೇಳಿದೆ. ಸ್ನೇಹಿತರೆ, ಮೈಕ್ರೋಸೆಫಾಲಿ ರೋಗಿಗಳು, ಸಮಾಜದ ತಿರಸ್ಕಾರ, ಅಸಹ್ಯ ಅಂದುಕೊಳ್ಳುವ ಜನರ ಮಾನಸಿಕತೆಯಿಂದಾಗಿ ಇತರರೊಂದಿಗೆ ಮಾತನಾಡಲು ಸಹ ಹಿಂಜರಿತಾರೆ. ತಾವೇ ಒಬ್ಬೊಬ್ಬರೇ ಅಳುವುದು ಅಥವಾ ಒಂದೇ ಸಮನೆ ನಗುವುದು ಕೂಡ ಮಾಡ್ತಾರೆ.
ಇನ್ಯಾರಾದ್ರೂ ಅವರಿಗೆ ಚಿಕಿತ್ಸೆ ಕೊಡಿಸಲು ಕರೆದೊಯ್ಯುವ ಪ್ರಯತ್ನ ಮಾಡಿದ್ರೆ ಜೋರಾಗಿ ಕೂಗಲು ಪ್ರಾರಂಭಿಸ್ತಾರೆ. ಸ್ನೇಹಿತರೆ, ಇಂತಹ ಮಕ್ಕಳಿಗೆ ಊಟ ವಸತಿ ಏನೋ ಸಿಗುತ್ತೆ, ಆದ್ರೆ ಶಿಕ್ಷಣವಾಗ್ಲಿ ಅಥವಾ ವೈದ್ಯಕೀಯ ಚಿಕಿತ್ಸೆಯಾಗ್ಲಿ ಸಿಗೋದೇ ಇಲ್ಲ. ಸಾಮಾಜಿಕ ತಿರಸ್ಕಾರದಿಂದಾಗಿ ಒಂದು ರೀತಿ ಶೋಷಣೆಗೆ ಒಳಪಡ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ದರ್ಬಾರ್, ಹಜ್ರತ್ ಶಾ ದೌಲಾ ಸೇರಿದಂತೆ ಕೆಲವು ಧಾರ್ಮಿಕ ಸ್ಥಳಗಳನ್ನ ಅಲ್ಲಿನ ಸರ್ಕಾರ ತನ್ನ ವಶಕ್ಕೆ ಪಡೆದಿದೆ. ಆ ಮೂಲಕ ಮಜಾರ್ ಪದ್ಧತಿಗೆ ಕೊಂಚ ಬ್ರೇಕ್ ಹಾಕಿದೆ. ಆದರೆ ಈಗಲೂ ಪಾಕಿಸ್ತಾನದ ಬಸ್ ನಿಲ್ದಾಣ, ಮಾರ್ಕೆಟ್ ಪ್ರದೇಶ, ರೈಲು ನಿಲ್ದಾಣ ಮುಂತಾದೆಡೆ ಇಂತಹ ಅಂಗವೈಕಲ್ಯವುಳ್ಳ ರ್ಯಾಟ್ ಮಕ್ಕಳು, ವಯೋವೃದ್ಧರು ಭಿಕ್ಷಾಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸದ್ಯ ಸರ್ಕಾರ ಮಜಾರ್ ಹೆಸರಿನಲ್ಲಿ ಮಕ್ಕಳನ್ನ ಮಸೀದಿ, ದರ್ಗಾಗಳಿಗೆ ನೀಡೋದನ್ನ ಸಹ ನಿಷೇಧಿಸಿದೆ. ಆದರೂ ಬೇನಾಮಿಯಾಗಿ ಹಲವೆಡೆ ಇಂತಹ ಮಕ್ಕಳನ್ನ ಬೇಕಂತಲೇ ಆ ಸ್ಥಳಗಳಿಗೆ ತಂದು ಬಿಡಲಾಗುತ್ತೆ. ಸ್ನೇಹಿತರೆ, ಮೈಕ್ರೋಸೆಫಾಲಿ ಪೀಡಿತ ಮಕ್ಕಳ ಜನರ ಸ್ಥಿತಿ ತೀರಾ ಹೀನಾಯವಾಗಿರುತ್ತದೆ. ಅವರ ದುಸ್ಥಿತಿ ಕುರಿತಂತೆ ಮಟ್ಟು ಹೆಸರಿನ ಡಾಕ್ಯುಮೆಂಟರಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ವಿವರಿಸಲಾಗಿದೆ. ದಿ ರ್ಯಾಟ್ ಚೈಲ್ಡ್ ಹೆಸರಿನ ಮತ್ತೊಂದು ಸಾಕ್ಷ್ಯಚಿತ್ರದಲ್ಲೂ ಎಲ್ಲಾ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಾಗಿದೆ. ಸದ್ಯ ವೈದ್ಯ ವಿಜ್ಞಾನ ಎಷ್ಟೇ ಬೆಳೆದಿದ್ದರೂ ಮೈಕ್ರೋಸೆಫಾಲಿ ಡಿಸಾಸ್ಟರ್ಗೆ ಯಾವುದೇ ಸಂಪೂರ್ಣ ಚಿಕಿತ್ಸೆ ಇಲ್ಲ. ಆದರೆ ಅವುಗಳ ಲಕ್ಷಣ ಆಧರಿಸಿ ಅವರಿಗೆ ಉಪಚಾರ ಮಾಡಬಹುದು, ಥೆರಪಿಗಳನ್ನ ಕೊಡಿಸಬಹುದು. ಜಾಗತಿಕವಾಗಿ ಅನೇಕ ಸಂಸ್ಥೆಗಳು ಆ ಕೆಲಸ ಮಾಡ್ತಿವೆ. ಆದರೆ ದುರ್ದೈವದ ಸಂಗತಿ ಅಂದ್ರೆ ಪಾಕಿಸ್ತಾನದಂತಹ ದಟ್ಟ ದರಿದ್ರ ದೇಶದಲ್ಲಿ ಈ ಕುರಿತು ಜನಜಾಗೃತಿಯೇ ಇಲ್ಲ. ಅಲ್ಲಿ ಏನಿದ್ರು ಇನ್ನೊಂದು ದೇಶದ ಮೇಲೆ ಬಾಂಬ್ ಹೇಗೆ ಹಾಕೋದು, ಯಾರನ್ನ ಹಾಳು ಮಾಡೋದು, ಇಂತಹ ಯೋಚನೆಗಳಲ್ಲೇ ಅಲ್ಲಿನ ಸರ್ಕಾರ ಮುಳುಗಿದೆ. ಹೀಗಿರುವಾಗ ಇಂತಹ ಮೈಕ್ರೋಸೆಫಾಲಿ ಪೀಡಿತರ ಸಮಸ್ಯೆ ಕೇಳೋರು ಯಾರು ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿದೆ. ಒಟ್ನಲ್ಲಿ ಸ್ಥಳೀಯ ಸರ್ಕಾರಗಳು, ಸಮಾಜ, ವೈದ್ಯಕೀಯ ಸೇವಾ ಸಂಸ್ಥೆಗಳು ಈ ಕುರಿತು ಹೆಚ್ಚಿನ ಫೋಕಸ್ ಮಾಡಬೇಕಾಗಿದೆ. ಮೈಕ್ರೋಸೆಫಾಲಿ ಪೀಡಿತ ಮಕ್ಕಳು ಯಾವುದೇ ವಯೋಮಾನದವರು, ಯಾವುದೇ ದೇಶದಲ್ಲಿರಲಿ, ಅವರಿಗೆ ಮಾನವೀಯ ನೆರವಿನ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ನತದೃಷ್ಟ ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗಿದೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.